ಹಲೋ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾನು ಗ್ರಾಮ ಪಂಚಾಯಿತಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ, ಹಾಗೆ RRB ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನಿಮ್ಮ ಏನು KAS ಪರೀಕ್ಷೆದು ಹಾಲ್ ಟಿಕೆಟ್ ಬಿಟ್ಟಿದ್ರು ಅದು ಕೂಡ ಬಿಟ್ಟಿದ್ದಾರೆ. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರದ್ದು ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತು ಬಂದು ನಾನು WCD ಅಂಗನವಾಡಿ ಟೀಚರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಬಂದು ನೀವು ಜಸ್ಟ್ WCD ಅಂತ ಸರ್ಚ್ ಮಾಡಿದ್ರೆ ಸಾಕು, ಫುಲ್ ಡೀಟೇಲ್ ಆಗಿ ಇಲ್ಲಿ ಬರುತ್ತೆ ನೋಡಿ. WCD ಶಿರಹಟ್ಟಿ ಅಂಗನವಾಡಿ ವರ್ಕರ್ 70 ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ, SSLC PUC ಅಥವಾ ಡಿಪ್ಲೊಮಾ ಆಗಿದ್ರೆ ಸಾಕು, 70 ಪೋಸ್ಟ್ಗಳು ಕರೆದಿದ್ದಾರೆ ನೋಡಿ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೇಕಾಗಿರುತ್ತೆ. ಲಾಸ್ಟ್ ಡೇಟ್ ಬಂದು 17/9/2024 ಆಗಿರುತ್ತೆ. ಏಜ್ ಲಿಮಿಟ್ ಬಂದು 19 ರಿಂದ 35 ಇದೆ ಸ್ನೇಹಿತರೆ. ಓಕೆನಾ, ಅಂಗನವಾಡಿ ವರ್ಕರ್ಗೆ 21, ಅಂಗನವಾಡಿ ಹೆಲ್ಪರ್ಗೆ 49 ಇದೆ ಸ್ನೇಹಿತರೆ. ಓಕೆನಾ, ಅಂಗನವಾಡಿ ವರ್ಕರ್ದು ಏನ್ ಕೆಲಸ ಅಂತಂದ್ರೆ, ನೀವು ಟೀಚರ್ ತರ 10ನೇ ಕ್ಲಾಸ್ ಅಥವಾ PUC ಆಗಿದ್ದು ಡಿಪ್ಲೊಮಾದಲ್ಲಿ ಕೋರ್ಸ್ ಮಾಡ್ಕೊಂಡಿದ್ರೆ ನಿಮ್ಗೆ ಪ್ರಿಫರೆನ್ಸ್ ಕೊಡೋದಾಗುತ್ತೆ. ಅಂಗನವಾಡಿ ಹೆಲ್ಪರ್ಗೆ 10ನೇ ಕ್ಲಾಸ್ ಆಗಿದ್ರೆ ಸಾಕು ಸ್ನೇಹಿತರೆ. ಯಾವ ರೀತಿ ಅಪ್ಲೈ ಮಾಡೋದಾದ್ರೆ, ನೀವು ಆನ್ಲೈನ್ ಅಲ್ಲಿ ಇಲ್ಲಿ ಒಂದು ವೆಬ್ಸೈಟ್ ಕೊಟ್ಟಿರ್ತೀನಿ, ಅದರಲ್ಲಿ ಹೋಗಿ ನೀವು ರಿಕ್ರೂಟ್ಮೆಂಟ್ ಅಥವಾ ಕೆರಿಯರ್ ಅದ ಸರ್ಚ್ ಮಾಡಿದ್ರೆ ಸಾಕು, ಅಲ್ಲಿ ಬರುತ್ತೆ. ಅದ ನಂತರ ನೋಟಿಫಿಕೇಶನ್ ಫುಲ್ ಓದಿಬಿಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಕೊಟ್ಟಿದ್ದೀನಿ, ಅದರಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆ, ಕ್ಲಿಕ್ ಹಿಯರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಬಂದು ನಿಮ್ಮ ಯಾವ ಡಿಸ್ಟಿಕ್, ಶಿರಹಟ್ಟಿ ಡಿಸ್ಟಿಕ್ ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಅಪ್ಲಿಕೇಶನ್ ನ ಅಪ್ಲೈ ಮಾಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ, ನಿಮ್ಮ ಪೋಸ್ಟ್ ಸೆಲೆಕ್ಷನ್, ಅದಾದ ನಂತರ ನೋಟಿಫಿಕೇಶನ್ ನಂಬರ್ ಇದೆಲ್ಲ ನೀವು ಇಲ್ಲಿ ಅಪ್ಲೈ ಮಾಡಾಗಿರುತ್ತೆ. ಇದೆಲ್ಲ ನೋಟಿಫಿಕೇಶನ್ ನಂಬರ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತಂದ್ರೆ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ನೋಟಿಫಿಕೇಶನ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಸಾಕು, ನೋಟಿಫಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ, ನೋಟಿಫಿಕೇಶನ್ ಅಲ್ಲಿ ನೋಡಿ ಅಧಿಸೂಚನೆ ಕೊಟ್ಟಿದ್ದಾರೆ. ಇದು ಅಂಗನವಾಡಿ ವರ್ಕರ್ದು ಯೋಜನೆದು 49 ಅಂಗನವಾಡಿ ಸಹಾಯಕ ಯುವಕರ 21 ಮತ್ತೆ 49. ಓಕೆನಾ, 29 ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ 49 ಅಂಗನವಾಡಿ ಸಹಾಯಕಿಯರು. ಓಕೆನಾ ಸ್ನೇಹಿತರೆ, ಅದಾದ ನಂತರ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಉದ್ಯೋಗ ಮೀಸಲಾತಿ ಕೂಡ ಇರುತ್ತೆ ಸ್ನೇಹಿತರೆ, ಎಲ್ಲರಿಗೂ ಮೀಸಲಾತಿ ಇರುತ್ತೆ. 25% ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಜನಸಂಖ್ಯೆ ಇರುವ ಪ್ರದೇಶ ಅಂಗನವಾಡಿ ಕೇಂದ್ರದಲ್ಲಿ ಕನ್ನಡ ಭಾಷೆ ಒಂದು ಆಯಾ ಅಲ್ಪಸಂಖ್ಯಾತ ಸಮುದಾಯದ ಭಾಷೆ ಬಲ್ಲವರನ್ನು ಕಾರ್ಯಕರ್ತೆ ಅಥವಾ ಸಹಾಯಕಿಯ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ. ಯಾವುದೇ ರೀತಿಯ ಎಕ್ಸಾಮ್ ಇರೋದಿಲ್ಲ ಸ್ನೇಹಿತರೆ. ಓಕೆನಾ, ಯಾವುದೇ ರೀತಿಯ ಎಕ್ಸಾಮ್ ಇರೋದಿಲ್ಲ. ಆಮೇಲೆ ಆಯ್ಕೆ ಆದ್ಯತೆ ನೋಡಿ, ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರಿಗೆ, ಮತ್ತೆ ಇಲಾಖೆ ಸಂಸ್ಥೆ ನಿವಾಸಿಗಳ ಆಯ್ಕೆ, ವಿಧವೆಯರ ಆಯ್ಕೆ, ಅಂಗವಿಕಲರ ಆಯ್ಕೆ, ಆಮೇಲೆ ಬೋನಸ್ ಅಂಕಗಳು. ಇದು ಅಂಗವಿಕಲರದ್ದು ಏನಂದ್ರೆ 40% ಹೆಚ್ಚಿರಬೇಕಾಗಿರುತ್ತೆ. ಇದು ಲೋಕೋಮೋಟರ್ ಡಿಸಬಿಲಿಟಿ ಮತ್ತೆ ಹಿಯರಿಂಗು ಆ ತರ ಏನಾದ್ರು ಇದ್ರೆ ಅವ್ರಿಗೆ ಸಿಗುತ್ತೆ ಸ್ನೇಹಿತರೆ. ಪ್ಲಸ್ 5 ಅಂಕ ಬೋನಸ್ ನ ಕೊಡ್ತಾರೆ ಸ್ನೇಹಿತರೆ. ಓಕೆನಾ, ಅದಾದ ನಂತರ ನಿಮ್ಗೆ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ ನೋಡಿ. ಅರ್ಜಿ ನಿಗದಿತ ನಮೂನೆ ಆನ್ಲೈನ್ ಅಲ್ಲಿ, ಆಮೇಲೆ ಜನನ ಪ್ರಮಾಣ ಪತ್ರ, SSLC ಅಂಕಪಟ್ಟಿಯಲ್ಲಿ ಇರೋ ತರ ಇರಬೇಕು, ಆಮೇಲೆ ನಿಗದಿತ ವಿದ್ಯಾರ್ಹತೆ ಅಂಕಪಟ್ಟಿ ಇರಬೇಕು. ಅದಂತೆ ತಹಸೀಲ್ದಾರರಿಂದ 3 ವರ್ಷದ ಪಡೆದ ವಾಸಸ್ಥಳ ದೃಢೀಕರಣ ಪತ್ರ, ಅಭ್ಯರ್ಥಿ ಜಾತಿ ಪ್ರಮಾಣ ಪತ್ರ, ಆಮೇಲೆ ಪತಿಯ ಮರಣ ಪ್ರಮಾಣ ಪತ್ರ ಹಾಗೂ ವಿಧವೆ ಪ್ರಮಾಣ ಪತ್ರ ಇದ್ರೆ ಅದು ಅಂಗವಿಕಲ ಪ್ರಮಾಣ ಪತ್ರ. ಯಾವ ರೀತಿ ಅಂಗವಿಕಲರು ಅಂತ ಹೇಳ್ಬಿಟ್ಟು, ವಿಚ್ಛೇದನ ಆಗಿದ್ರೆ ವಿಚ್ಛೇದನ ಪ್ರಮಾಣ ಪತ್ರ ಆಗಿರುತ್ತೆ. ಆಮೇಲೆ ಕರ್ನಾಟಕ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಬಂದಿರುವಂತಹ ಪ್ರಮಾಣ ಪತ್ರ. ನಂತರ ಸುಧಾರಣಾ ಸಂಸ್ಥೆ, ಇಲಾಖೆ ಸುಧಾರಣಾ ಸಂಸ್ಥೆ ಅಥವಾ ರಾಜ್ಯ ಮಹಿಳಾ ನಿಲಯ ನಿವಾಸಿ ಅದ್ರದ್ದು ಅಥವಾ ಯೋಜನೆ ನಿರ್ದೇಶಕರದ್ದು. ಅದಾದ ನಂತರ ಆಧಾರ್ ಕಾರ್ಡು, ಮತದಾನ ಚೀಟಿ, ಆಮೇಲೆ ರೇಷನ್ ಕಾರ್ಡು, ಇದರಲ್ಲಿ ಯಾವ್ದಾದ್ರು ಒಂದಿದ್ರೆ ಸಾಕು. ಎಲ್ಲ ದಾಖಲೆಗಳನ್ನು ಕರೆಕ್ಟ್ ಆಗಿರುವಂತಹದನ್ನ ನೀವು ಹಾಕ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಇಲ್ಲಿ ನೋಡಿ ಶಿರಹಟ್ಟಿ ತಾಲೂಕು ಇದೇನು ಕರೆದಿದ್ದಾರೆ, ಶಿಶು ಅಭಿವೃದ್ಧಿ ಯೋಜನೆ ಶಿರಹಟ್ಟಿ. ಓಕೆನಾ ಸ್ನೇಹಿತರೆ, ಈ ಎಲ್ಲ ಗ್ರಾಮಗಳಲ್ಲಿ ನಿಮ್ಗೆ ಕರೆಯಲಾಗಿದೆ. ಓಕೆನಾ ಸ್ನೇಹಿತರೆ, ನೋಡಿ ಶಿರಹಟ್ಟಿ, ಲಕ್ಷ್ಮೇಶ್ವರ ಈ 2 ಗ್ರಾಮಗಳ ಏನು ತಾಲೂಕು ಇದೆ ಅದರಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ, ಯಾರ್ಯಾರಿಗೆ ಏನೇನು ಅಂದ್ರೆ ಕುಂಚಿಗೇರಿ, ರಣತೂರು, ಬನ್ನಿಕೊಪ್ಪ, ಹೆಬ್ಬಾಳ, ಹೊಳೆ ಇಟಗಿ, ಕೋಗನೂರು, ಮತ್ತೆ ಲಕ್ಷ್ಮೇಶ್ವರ, ಯಳವತ್ತಿ, ಅದ್ರಾಳಿ, ಶಿಗ್ಲಿ, ಬಯಸೂರು,
ಈ ರೀತಿ ಎಲ್ಲಾ ರೀತಿಯ ಗ್ರಾಮ ಪಂಚಾಯತಿ ಹೆಸರುಗಳನ್ನ ಕೊಟ್ಟಿದ್ದಾರೆ. ಅದಾದ ನಂತರ ವಾರ್ಡ್ ನಂಬರ್ಗಳನ್ನ ಕೊಟ್ಟಿದ್ದಾರೆ. ನೋಡಿ, ವಾರ್ಡ್ ನಂಬರ್ ಕೊಟ್ಟಿದ್ದಾರೆ. ಅದಾದ ನಂತರ ಅಂಗನವಾಡಿ ಕೇಂದ್ರದಲ್ಲಿ ಹೆಸರು ಮತ್ತು ಸಂಖ್ಯೆ ಕೊಟ್ಟಿದ್ದಾರೆ. ಅದಾದ ನಂತರ ಯಾರ್ಯಾರಿಗೆ ಅಂತ ಮೀಸಲಾತಿ ಕೊಟ್ಟಿದ್ದಾರೆ. ಇತರೆ ಅಂದ್ರೆ ಎಲ್ಲರಿಗೂ ಇದೆ ಅಂತ. ಪರಿಶಿಷ್ಟ ಪಂಗಡ ಅಂತದಾಗ ಆ ಒಂದು ಪರಿಶಿಷ್ಟ ಜಾತಿ ಅಥವಾ ಪಂಗಡದಲ್ಲಿ ಇರುವಂತವ್ರು ಅಪ್ಲೈ ಮಾಡಿದ್ರೆ ಅವ್ರಿಗೆ ಆರಾಮಾಗಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಇದಿಷ್ಟು ಅಂಗನವಾಡಿ ಶಿರಹಟ್ಟಿ ತಾಲೂಕಿನ ಏನು ಕರೆದಿದ್ರು, ಡಿಸ್ಟಿಕ್ಕಿನ ಏನು ಕರೆದಿದ್ರು ಅಂಗನವಾಡಿ ವರ್ಕರ್ದು, ಇದಿಷ್ಟು ಆಗಿತ್ತು ಸ್ನೇಹಿತರೆ. ಹಾಗೆ ನೀವೇನಾದ್ರೂ ಡಿಗ್ರಿ ಅಥವಾ ಏನಾದ್ರು ಮಾಡ್ಕೊಂಡಿದ್ರೆ SSC RRB ಇವೆಲ್ಲ ಇದಾವೆ, ಅವನ್ನ ಅಪ್ಲೈ ಮಾಡಿ. ಅದಾದ ನಂತರ ಇನ್ನೇನಾದ್ರೂ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ಅಲ್ಲಿ ಎಲ್ಲ ರೀತಿಯ ಡೌಟ್ ನಾನು ಕ್ಲಾರಿಫೈ ಮಾಡ್ತೀನಿ, ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.